ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು 13ನೇ ಅಧ್ಯಾಯದ ಹಾಗೂ 14ನೇ ಅಧ್ಯಾಯದ 3 ಶ್ಲೋಕಗಳನ್ನು ಕೇಳಿದ್ದೇವೆ. 4ನೇ ಶ್ಲೋಕವು ಹೀಗಿದೆ: ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ. ಕೌಂತೆಯನೇ, ಎಲ್ಲ ಯೋನಿಗಳಲ್ಲಿ ಹುಟ್ಟುವ ಎಲ್ಲ ಮೂರ್ತಿಗಳಿಗೆ ಮಹದ್ಬ್ರಹ್ಮವೇ ಯೋನಿಯಾಗಿದ್ದು ನಾನು ಅದರಲ್ಲಿ ಬೀಜವನ್ನಿಡುವ ತಂದೆಯು. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಮಹಾಬಾಹುವೆ, ಪ್ರಕೃತಿಯಿಂದ ಹುಟ್ಟುವ ಸತ್ವ ರಜ ತಮಗಳೆಂಬ ಗುಣಗಳು ಅವಿನಾಶಿಯಾದ ದೇಹಿ ಅಂದರೆ ಆತ್ಮನನ್ನು ದೇಹದಲ್ಲಿ ಬಂಧಿಸುತ್ತದೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಪಾಪರಹಿತನೇ, ಇಲ್ಲಿ ಪಾಪರಹಿತನೇ ಅಂದರೆ ಅರ್ಜುನರು. ಪಾಪರಹಿತನೇ, ಅವುಗಳಲ್ಲಿ ಸತ್ವಗುಣವು ನಿರ್ಮಲವಾದ್ದರಿಂದ ಜ್ಞಾನಪ್ರದವು ದುಃಖರಹಿತವಾದದ್ದು ಆಗಿರುವುದು. ಅದು ಸುಖದ ಆಸಕ್ತಿಯಿಂದಲೂ ಜ್ಞಾನಸಂಗದಿಂದಲೂ ದೇಹಿಯನ್ನು ಬಂಧಿಸುವುದು. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ. ಕೌಂತೆಯನೇ, ತೃಷ್ಣೆಯಿಂದಲೂ ಸಂಗದಿಂದಲೂ ಹುಟ್ಟುವ ರಜೋಗುಣವು ಇಚ್ಛಾತ್ಮಕವಾದದ್ದು. ಅದರಿಂದ ವಿಷಯ, ತೃಷ್ಣ, ಆಸಕ್ತಿಗಳು ಹುಟ್ಟುವವು ಎಂದು ತಿಳಿ. ಅದು ದೇಹಿಯನ್ನು ಕರ್ಮಸಂಗದಿಂದ ಬಂಧಿಸುವುದು. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭೀಸ್ತನ್ನಿಬಧ್ನಾತಿ ಭಾರತ. ಎಲ್ಲ ದೇಹಿಗಳಿಗೆ ಮೋಹವನ್ನುಂಟು ಮಾಡುವ ತಮೋಗುಣವು ಅಜ್ಞಾನದಿಂದ ಉಂಟಾಗುವುದೆಂದು ತಿಳಿ. ಅದು ಪ್ರಮಾದ, ಆಲಸ್ಯದಿಂದ, ನಿದ್ರೆಗಳಿಂದ ದೇಹಿಯನ್ನು ಬಂಧಿಸುತ್ತದೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಗುಣವು ಸುಖದಲ್ಲಿಯೂ ರಜೋಗುಣವು ಕರ್ಮದಲ್ಲಿಯೂ ಆಸಕ್ತಿಯನ್ನುಂಟು ಮಾಡುವ ತಮೋಗುಣವು ಜ್ಞಾನವನ್ನು ಕವಿದು ಪ್ರಮಾದದಲ್ಲಿ ಪರಿಣಮಿಸುತ್ತದೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಭಾರತನೇ, ರಜಸ್ತಮೋ ಗುಣಗಳನ್ನು ಕುಗ್ಗಿಸಿ ಸತ್ವಗುಣವು, ಸತ್ವತಮೋ ಗುಣಗಳನ್ನು ಕುಗ್ಗಿಸಿ ರಜೋಗುಣವು, ಸತ್ವರಜೋಗುಣಗಳನ್ನು ತಗ್ಗಿಸಿ ತಮೋಗುಣವು ಬೆಳೆಯುವುದು. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಈ ದೇಹದಲ್ಲಿಯ ಎಲ್ಲ ಇಂದ್ರಿಯಗಳಲ್ಲಿ ಪ್ರಕಾಶವು, ಜ್ಞಾನವು ಉತ್ಪನ್ನವಾಯಿತೆಂದರೆ ಸತ್ವವು ಬೆಳೆಯಿತೆಂದು ತಿಳಿ. ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭಾ. ಭರತಶ್ರೇಷ್ಠನೇ, ರಜೋಗುಣವು ಬೆಳೆಯಲು ಲೋಭವು, ಕರ್ಮಾಪ್ರವೃತ್ತಿಯು, ಕರ್ಮಾರಂಭವು, ಅಶಾಂತಿಯು, ಆಸಕ್ತಿಯು ಹುಟ್ಟುತ್ತದೆ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಕುರುನಂದನನೇ, ತಮೋಗುಣವು ವೃದ್ಧಿಯಾಗಲು ಅಜ್ಞಾನ, ಆಲಸ್ಯ, ಪ್ರಮಾದ, ಮೋಹ ಇವು ಉತ್ಪನ್ನವಾಗುತ್ತವೆ. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ.
ಸತ್ವಗುಣವು ವೃದ್ಧಿಯಾದಾಗ ದೇಹಿಯು ಮರಣ ಹೊಂದಿದರೆ ಉತ್ತಮರಾದ ಜ್ಞಾನಗಳಿಗೆ ದೊರೆಯುವ ಪುಣ್ಯಲೋಕವನ್ನು ಪಡೆಯುವನು. ಇದು ಈ ಅಧ್ಯಾಯದ 14ನೇ ಶ್ಲೋಕ. ಮುಂದಿನ ಶ್ಲೋಕಗಳನ್ನು ಹಾಗೂ ಅವುಗಳ ಅರ್ಥಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದ.